ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ದಿನ ನಾನು ಜನವರಿ ತಿಂಗಳಲ್ಲಿ ಬರುವಂತಹ ಎರಡನೇ ಏಕಾದಶಿಯಾದಂತಹ ಷಟ್ತಿಲಾ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಷಟ್ತಿಲಾ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಈ ವರ್ಷ ಷಟ್ತಿಲಾ ಏಕಾದಶಿಯನ್ನು ಜನವರಿ 25ನೇ ತಾರೀಕಿನಂದು ಆಚರಿಸಲಾಗುತ್ತಿದೆ. ಈ ದಿನದಂದು ವಿಷ್ಣು ದೇವನನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ಹರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಷಟ್ತಿಲಾ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಮೊದಲನೆಯದಾಗಿ ಷಟ್ತಿಲಾ ಏಕಾದಶಿಯ ವ್ರತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಮಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಿಳೆ ಇದ್ದಳು. ಅವಳು ವಿಷ್ಣುವನ್ನು ತುಂಬಾ ಆರಾಧಿಸುತ್ತಿದ್ದಳು. ವಿಷ್ಣುವಿನ ಯಾವುದೇ ಪೂಜೆ ಉಪವಾಸ ತಪ್ಪಿಸುತ್ತಿರಲಿಲ್ಲ. ಉಪವಾಸವನ್ನು ಮಾಡಿದ್ದರಿಂದ ಈಕೆಯ ದೇಹ ಶುದ್ಧವಾಯಿತು. ಶ್ರೀ ವಿಷ್ಣುವಿನ ಭಕ್ತೆಯಾದ ನನಗೆ ಮೋಕ್ಷ ಸಿಗುವುದೆಂದೇ ನಂಬಿದ್ದಳು. ಆದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಆಹಾರವನ್ನು ದಾನ ಮಾಡಿರಲಿಲ್ಲ. ಆ ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅಲ್ಲಿ ಅವಳಿಗೆ ಆಶ್ಚರ್ಯ ಎದುರಾಗಿತ್ತು. ವಿಷ್ಣುವಿನ ಪ್ರತಿಯೊಂದು ಪೂಜೆ ಪುರಸ್ಕಾರ ಮಾಡಿದರೂ ವೈಕುಂಠದಲ್ಲಿ ಅವಳಿಗಾಗಿ ಖಾಲಿ ಗುಡಿಸಲು ನೀಡಲಾಗಿತ್ತು. ಮಹಿಳೆಗೆ ತುಂಬಾ ದುಃಖವಾಯಿತು. ಶ್ರೀ ವಿಷ್ಣುವಿನ ಬಳಿ ಹೋಗಿ, ನಾನು ನಿನ್ನ ಭಕ್ತೆ, ಪ್ರತಿಯೊಂದು ಉಪವಾಸ ಮಾಡುತ್ತಿದ್ದೆ, ಪೂಜೆ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದೆ, ನನಗೇಕೆ ಖಾಲಿ ಗುಡಿಸಲು ಸಿಕ್ಕಿದೆ? ಆಗ ದೇವರು, ನೀನು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದೀಯಾ, ನಿನ್ನ ಪೂಜೆಯ ಫಲದಿಂದ ವೈಕುಂಠಕ್ಕೆ ಬಂದಿದ್ದೀಯಾ, ಆದರೆ ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಏನನ್ನೂ ದಾನ ಮಾಡಲಿಲ್ಲ, ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳುತ್ತಾರೆ. ನಂತರ ವಿಷ್ಣು ಒಮ್ಮೆ, ನಾನು ನಿನ್ನ ಭಿಕ್ಷೆ ಕೇಳಲು ಬಂದಿದ್ದೆ, ಆದರೆ ನೀನು ಆಹಾರ ನೀಡುವ ಬದಲಿಗೆ ನನಗೆ ಮಣ್ಣಿನ ಮುದ್ದೆ ನೀಡಿದೆ, ಹಾಗಾಗಿ ವೈಕುಂಠದಲ್ಲಿ ತೃಪ್ತಿ ಸಿಗಲ್ಲ ಎಂದು ಹೇಳುತ್ತಾನೆ. ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿದ ಮಹಿಳೆಗೆ ತುಂಬಾ ಪಶ್ಚಾತ್ತಾಪವಾಗುತ್ತದೆ. ಆಕೆ ನಾನು ಮಾಡಿದ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಳು. ಆಗ ಶ್ರೀಹರಿಯು, ದೇವಕನ್ಯೆಯರು ನಿನ್ನನ್ನು ಭೇಟಿಯಾಗಲು ಬರುತ್ತಾರೆ, ಅವರನ್ನು ನಿನ್ನ ಗುಡಿಸಲಿಗೆ ಆಹ್ವಾನಿಸಬೇಕು. ನಂತರ ಅವರು ಷಟ್ತಿಲಾ ಏಕಾದಶಿಯ ಉಪವಾಸದ ಕತೆ ಬಗ್ಗೆ ಗುಡಿಸಲ ಬಾಗಿಲು ತೆರೆಯಬೇಡ ಎಂದರು. ಅದರಂತೆ ದೇವಕನ್ಯೆಯರು ಬಂದಾಗ ಮಹಿಳೆ ಅವರನ್ನು ತನ್ನ ಗುಡಿಸಲಿಗೆ ಆಹ್ವಾನಿಸಿ ಅವರ ಬಳಿ ಷಟ್ತಿಲಾ ಏಕಾದಶಿ ಬಗ್ಗೆ ಕತೆ ಹೇಳಲು ಬೇಡಿಕೊಳ್ಳುತ್ತಾಳೆ. ಅವರು ಷಟ್ತಿಲಾ ಏಕಾದಶಿಯ ಮಹತ್ವವನ್ನು ಹೇಳುತ್ತಾರೆ. ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ತಿಲಾ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುತ್ತಾಳೆ. ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಲಲ್ಲಿ ಅವಳು ಬಯಸಿದಂತಹ ಆಹಾರ ಮತ್ತು ಐಶ್ವರ್ಯ ಸಿಗುವುದು. ವೈಕುಂಠದಲ್ಲಿ ಸಂತೋಷದಿಂದ ಇರುತ್ತಾಳೆ. ಸ್ನೇಹಿತರೆ, ನಾವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಒಂದು ಸ್ವಲ್ಪವಾದರೂ ಕಷ್ಟದಲ್ಲಿ ಇರುವವರಿಗೆ ಏನನ್ನಾದರೂ ದಾನ ಮಾಡುವುದರಿಂದ ಪೂಜಾ ವ್ರತದ ಸಂಪೂರ್ಣ ಫಲ ನಮಗೆ ದೊರೆಯುತ್ತದೆ. ಈ ದಿನ ಉಪವಾಸವಿದ್ದು ಪೂಜೆ ಮಾಡಲು ಆಗದಿದ್ದರೂ ಈ ಒಂದು ಕಥೆಯನ್ನು ಕೇಳಿದರೆ ಸಾಕು, ಅವರಿಗೆ ಪುಣ್ಯ ಫಲ ದೊರಕುತ್ತದೆ. ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಜನವರಿ 24ರಂದು ಸಂಜೆ 7:25 ಪ್ರಾರಂಭವಾಗಿ ಜನವರಿ 25ರಂದು ರಾತ್ರಿ 8:31 ಮುಕ್ತಾಯವಾಗುತ್ತದೆ. ಜನವರಿ 26ನೇ ತಾರೀಕು ಬೆಳಗ್ಗೆ ದ್ವಾದಶಿ ತಿಥಿ ಇರುವುದರಿಂದ ಪಾರಾಯಣವನ್ನು ಮಾಡಬೇಕು. ಅಂದರೆ ಉಪವಾಸವನ್ನು ಕೊನೆಗೊಳಿಸಿ ನಾವು ಉಪಹಾರವನ್ನು ಮಾಡಬಹುದು. ಹಾಗೆ ಪೂಜಾ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಆ ದಿನ ವಿಷ್ಣು, ಲಕ್ಷ್ಮೀ ನಾರಾಯಣ ಅಥವಾ ಕೃಷ್ಣ ದೇವರ ಫೋಟೋವನ್ನು ನಾವು ಇಟ್ಟು ಪೂಜೆ ಮಾಡಬೇಕು. ವಿಷ್ಣು ದೇವರಿಗೆ ಹಳದಿ ಬಣ್ಣ ಪ್ರಿಯವಾಗಿರುವ ಕಾರಣ ಈ ದಿನ ಹಳದಿ ಬಣ್ಣದ ಹೂಗಳನ್ನು ಏರಿಸುವಂಥದ್ದು, ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳುವಂಥದ್ದಾಗಿರಬಹುದು. ಹಾಗೆ ಹಳದಿ ಬಣ್ಣದಿಂದ ಮಾಡಿರ್ತಕ್ಕಂತಹ ಪ್ರಸಾದಗಳನ್ನು ಕೂಡ ನಾವು ನೈವೇದ್ಯವನ್ನಾಗಿ ಮಾಡಬಹುದು. ಈ ದಿನ ನಾವು ಉಪವಾಸ ಮಾಡುವ ಕಾರಣ ದೇವರಿಗೆ ಹಾಲು, ಸಕ್ಕರೆ ಅಥವಾ ಪಂಚಾಮೃತ, ಇಲ್ಲವಾದಲ್ಲಿ ಯಾವುದಾದರೂ ಸಿಹಿಯ ಪದಾರ್ಥವನ್ನು ನಾವು ನೈವೇದ್ಯವನ್ನಾಗಿ ಮಾಡಬಹುದು. ಇಲ್ಲ, ಫಲಗಳನ್ನು ಇಟ್ಟು ಕೂಡ ನೈವೇದ್ಯವನ್ನು ಮಾಡಬಹುದು. ಈ ದಿನ ವಿಷ್ಣು ದೇವರಿಗೆ ತುಳಸಿ ತುಂಬಾ ಪ್ರಿಯವಾದ ಕಾರಣದಿಂದ ತುಳಸಿ ಮಾಲೆ ಹಾಕುವಂಥದ್ದಾಗಿರಬಹುದು ಅಥವಾ ತುಳಸಿ ದಳಗಳನ್ನು ಏರಿಸುವಂಥದ್ದನ್ನು ಮರೆಯಬೇಡಿ. ಹಾಗೆ ಪ್ರಸಾದದ ಮೇಲೆ 1 ಎಲೆ ತುಳಸಿಯನ್ನಾದರೂ ಇಡಿ. ಈ ದಿನ ವಿಶೇಷವಾಗಿ ಎಳ್ಳನ್ನು ದಾನ ಮಾಡಬೇಕೆಂದು ಹೇಳಲಾಗುತ್ತದೆ. ಷಟ್ ಎಂದರೆ 6. ಈ ದಿನ ಎಳ್ಳನ್ನು 6 ರೀತಿಯಲ್ಲಿ ಉಪಯೋಗ ಮಾಡಲಾಗುತ್ತದೆ. ಮೊದಲು, ಎಳ್ಳು ಮಿಶ್ರಿತ ನೀರಿಂದ ನಾವು ಸ್ನಾನ ಮಾಡಬಹುದು. ಎರಡನೆಯದಾಗಿ ಎಳ್ಳೆಣ್ಣೆಯಿಂದ ದೇಹಕ್ಕೆ ಮಸಾಜನ್ನು ಮಾಡಿಕೊಳ್ಳಬಹುದು. ಹಾಗೆ ಮೂರನೇದಾಗಿ ಹವನವನ್ನು ಮಾಡುವಾಗ ಉಪಯೋಗಿಸಿಕೊಳ್ಳಬಹುದು. ನಾಲ್ಕನೇದಾಗಿ ಎಳ್ಳು ಮಿಶ್ರಿತ ನೀರನ್ನು ಕೂಡ ನಾವು ಸೇವನೆಯನ್ನ ಮಾಡಬಹುದು. ವಿಶೇಷವಾಗಿ ಎಳ್ಳನ್ನು ಈ ದಿನ ನಾವು ದಾನವನ್ನಾಗಿ ಮಾಡಬಹುದು. ಹಾಗೆ ಎಳ್ಳಿನಿಂದ ಕೆಲವೊಂದು ಪದಾರ್ಥಗಳನ್ನ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬಹುದು.
ಪುರಾತನ ನಂಬಿಕೆಗಳ ಪ್ರಕಾರ ಶರ್ತಿಲ ಏಕಾದಶಿ ಎಂದು ಈ ರೀತಿಯಾಗಿ ಎಳ್ಳನ್ನು ಸೇವಿಸುವುದರಿಂದ ಅಥವಾ ಬಳಸುವುದರಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನ ವಿಶೇಷವಾಗಿ ನಾವು ಕಪ್ಪು ಬಣ್ಣದ ಹಸುವನ್ನು ಕೂಡ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಈ ದಿನ ಉಪವಾಸ ಮಾಡಿ ಎಳ್ಳನ್ನು ದಾನ ನೀಡುವುದರಿಂದ ಒಬ್ಬ ವ್ಯಕ್ತಿಯು ಕನ್ಯಾದಾನ ಮಾಡಿದಷ್ಟು ಪುಣ್ಯಫಲ ಹಾಗೂ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಷ್ಟು ಪುಣ್ಯಫಲ ಮತ್ತು ಚಿನ್ನ ದಾನ ಮಾಡಿದಷ್ಟು ಪುಣ್ಯಫಲ ದೊರಕುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಉಪವಾಸವನ್ನು ನಾವು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ನಮ್ಮ ಆರೋಗ್ಯದ ಸ್ಥಿತಿ ಹಾಗೂ ನಮ್ಮಿಂದ ಉಪವಾಸ ಇರಲಿಕ್ಕೆ ಸಾಧ್ಯವಾ ಎಂಬುದನ್ನು ನಾವೇ ಆಲೋಚನೆ ಮಾಡಿಕೊಳ್ಳಬೇಕು. ನಂತರವಾಗಿ ಪೂರ್ತಿ ದಿನ ಉಪವಾಸ ಮಾಡುವಂತಹ ಶಕ್ತಿ ಆರೋಗ್ಯ ನಮ್ಮಲ್ಲಿ ಇದ್ದಲ್ಲಿ ಪೂರ್ತಿ ದಿನ ಉಪವಾಸವನ್ನು ಮಾಡಬಹುದು. ಇದರೊಂದಿಗೆ ಹಣ್ಣುಗಳು ಹಾಲನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಇಲ್ಲವಾದಲ್ಲಿ ಒಂದು ಹೊತ್ತಿನ ಉಪಹಾರವನ್ನು ನಾವು ತೆಗೆದುಕೊಂಡು ಉಪವಾಸವನ್ನು ಕೂಡ ಮಾಡಬಹುದು. ಉಪವಾಸವನ್ನು ಮಾಡಲಿಕ್ಕೆ ಆಗದಿದ್ದರೂ ಕೂಡ ನಾವು ದೇವರ ಪೂಜೆಯನ್ನು ಮಾಡಿ ಈ ವ್ರತದ ಕಥೆಯನ್ನು ಕೇಳಿ ದೇವರ ಧ್ಯಾನ ಮಂತ್ರಗಳನ್ನು ಪಠನೆ ಮಾಡುವುದರಿಂದ ಪೂಜೆಯ ಸಂಪೂರ್ಣ ಫಲ ದೊರೆಯುತ್ತದೆ. ಈ ದಿನ ವಿಶೇಷವಾಗಿ ಹೇಳುವಂತಹ ಮಂತ್ರಗಳು: ಓಂ ನಮೋ ಭಗವತೆ ವಾಸುದೇವಾಯ, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಈ ದಿನ ವಿಶೇಷವಾಗಿ ಉಪವಾಸ ಇರುವಂತಹವರು ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಿದಂತಹ ಪದಾರ್ಥಗಳನ್ನು ಬಳಕೆ ಮಾಡಬಾರದು. ಜೊತೆಯಲ್ಲಿ ಅನ್ನದ ಸೇವನೆಯನ್ನು ಇವತ್ತಿನ ದಿನ ನಾವು ಮಾಡಬಾರದು. ಹಾಗೆ ಮಾರನೇ ದಿನ ಪೂಜೆಯನ್ನ ಮಾಡಿಕೊಂಡು ಆ ದಿನ ದೇವರಿಗೆ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿ ಯಾವ ನೈವೇದ್ಯವನ್ನಾದರೂ ನೀವು ಮಾಡಬಹುದು. ನಂತರ ಪಾರಾಯಣ ಅಂದರೆ ನಮ್ಮ ಉಪವಾಸವನ್ನು ಪೂರ್ಣಗೊಳಿಸಿ ಆಹಾರ ಸೇವನೆಯನ್ನು ನಾವು ಮಾಡಬಹುದು. ಯಾವುದೇ ಪೂಜಾ ವ್ರತಗಳನ್ನು ನಾವು ಮಾಡಿದರೂ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಆ ಕ್ಷಣದಲ್ಲಿ ನಮಗೆ ಫಲ ದೊರೆಯದಿದ್ದರೂ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಪೂಜೆಯ ಫಲ ದೊರಕುತ್ತದೆ. ಎಲ್ಲರಿಗೂ ಧನ್ಯವಾದಗಳು.